ಫ್ರೆಂಡ್ಸ್, NPS ಪಾಕಶಾಲೆಗೆ ಸ್ವಾಗತ. ನಾವು ನಮ್ಮ ಮನೆ ಕಡೆ ಮೈಸೂರು ಕಡೆ ಸಾಂಬಾರ್ ಪುಡಿ ಮಾಡೋದಿದು. 1 kg ಧನಿಯಾ ಇದೆ, ಅರ್ಧ kg ಗುಂಟೂರು ಇದೆ, ಕಲರ್ಗೆ ಸ್ವಲ್ಪ ಬ್ಯಾಡ್ಗೆ 100 ಗ್ರಾಮ್ ಬೆರೆಸ್ಕೊಂಡಿದ್ದೀನಿ. ಇಲ್ಲಿ 1/4 kg ಹೆಸರು ಕಾಳು, 1/4 kg ಕಡಲೆಕಾಳು, 1/4 kg ಉದ್ದಿನಬೇಳೆ, 1/4 kg ಜೀರಿಗೆ, ಮತ್ತು 1/4 kg ಅರಿಶಿನ, 1/4 kg ತೊಗರಿಬೇಳೆ, ಮತ್ತು 20 ಗ್ರಾಮು ಲವಂಗ, 20 ಗ್ರಾಮು ಚಕ್ಕೆ, 50 ಗ್ರಾಮು ಮೆಂತೆ, 50 ಗ್ರಾಮು ಸಾಸಿವೆ, ಮತ್ತು 50 ಗ್ರಾಮು ಮೆಣಸಿದೆ, ಮತ್ತು ಇಂಗು. ಇಷ್ಟನ್ನು ಬಿಸಿಲಲ್ಲಿ ಒಣಗಿಸಿದ್ದೀನಿ ನಾನು ಚೆನ್ನಾಗಿ, ನೆನೆ ಎಲ್ಲ. ಇವತ್ತು ಎಲ್ಲ ಫ್ರೈ ಮಾಡ್ತೀನಿ, ಒಂದೊಂದು ಫ್ರೈ ಮಾಡಿ ಆಮೇಲೆ ಪೌಡ್ರ್ ಮಾಡಿಸ್ತೀನಿ. ಮೊದಲು ಸಾಸಿವೆ ಹಾಕ್ತಾ ಇದ್ದೀನಿ, 50 ಗ್ರಾಮ್ ಸಾಸಿವೆ. ಇದನ್ನ ಕಡಿಮೆ ಉರಿಲಿ ಹುರ್ಕೊಳ್ಳಿ. ಮೆಂತೆ, ಮೆಣಸು 50 ಗ್ರಾಮ್ ಇದೆ, ಲವಂಗ 20 ಗ್ರಾಮು, ಚಕ್ಕೆ 20 ಗ್ರಾಮ್, ಕಡಲೆಕಾಳು 1/4 kg, ಹೆಸರು 1/4 kg ಜೀರಿಗೆ, ಉದ್ದಿನಬೇಳೆ 1/4 kg ಇದೆ, ತೊಗರಿಬೇಳೆ 1/4 kg. ಸ್ವಲ್ಪ ಗಟ್ಟಿ ಹಿಂಗಿದೆ, ಚೂರು ಇದು ಮಾಡ್ತೀನಿ ಅದಕ್ಕೆ ಕುಟ್ಕೊಳಕ್ಕೆ. ಇದು ಮತ್ತೆ ಅರಿಶಿನ, ಇದು ಕೂಡ ಬಿಸಿ ಆದ್ಮೇಲೆ ಪುಟಾಣಿಯಲ್ಲಿ ಕುಟ್ಕೋಬೇಕು, ಇಲ್ಲಾಂದ್ರೆ ಮಿಲ್ಲಲ್ಲಿ ಬಿಡೋದಿಲ್ಲ, ಕುಟ್ಟಿ ಕುಟ್ಟಿ ಹಾಕೋಬೇಕು. ಧನಿಯಾ, ಅದ್ರ ಜೊತೆಗೆ ಇದು ಮೆಣಸಿನ್ಕಾಯಿನ ಸೇರ್ಕೊಂಡು ಉರಿದೆ, ಅವಾಗ ಖಾರ ಆಗಲ್ಲ, ಇದ್ರೆ ಕೆಂಬರುತ್ತೆ ಜಾಸ್ತಿ. ಎರಡು ಮಿಕ್ಸ್ ಮಾಡ್ಕೊಂಡು ಉರಿರಿ, ಕೆಂಬರಲ್ಲ, ಖಾರ ಆಗೋದಿಲ್ಲ ಅಷ್ಟೊಂದು. ಆ ಮೆಣಸಿನ್ಕಾಯಿದು ಬೀಜಗಳಿರುತ್ತೆ, ಲಾಸ್ಟ್ ಅಲ್ಲಿ ಸಪ್ರೇಟ್ ಫ್ರೈ ಮಾಡಿ ಅದನ್ನ ಕಡಿಮೆ ಉರಿಯಲ್ಲಿ. ಅರ್ಶಿನೀಗ ಹುರಿದು ಈ ಥರ ಪುಡಿ ಮಾಡ್ಕೋಬೇಕು, ಸ್ವಲ್ಪ ಪುಟ್ಟಿ, ಇಲ್ಲಾಂದ್ರೆ ಮಿಲ್ಲಲ್ಲಿ ಬಿಡಲ್ಲ. ಮೆಣಸಿನ್ಕಾಯಿಗೆ ನಾನು ಅರ್ಧ kg ಮೆಣಸಿನ್ಕಾಯಿ ಲೆಕ್ಕ ಅಂದರೆ ಅರ್ಧ kg ಮಾಡಿರೋದು. ಧನಿಯಾ 1 kg ತಗೊಂಡ್ರು ನಾವು ಹೇಳೋದು ಅರ್ಧ kg ಲೆಕ್ಕ, ಅರ್ಧ kg ಮಾಡ್ತಾ ಇರೋದು. ಆರಿದೆ, ಮಿಲ್ಲಲ್ಲಿ ಬಿಡಿಸ್ಕೊಬಂದು ಒಂದು ರೀತಿ ಮಿಲ್ಲಲ್ಲಿ ಬಿಡಿಸ್ಕೊಬಂದಿದೆ, ಚೆನ್ನಾಗಿ ಆರಿದೆ. ಒಂದ್ಸರಿ ಒಂದ್ರಿ ತಿರ್ದಿಟ್ಕೊಳ್ತೀನಿ, ಏನಕ್ಕಂದ್ರೆ ಸ್ಕ್ರೂಗಿ ಏನಾದರೂ ಇದ್ರೆ ಬೀಳುತ್ತಂತೆ, ಅಮ್ಮ ಹೇಳ್ತಿರ್ತಾರೆ. ಅದಕ್ಕೆ ಒಂದ್ಸರಿ ಒಂದ್ರಿ ತಿರ್ದಿ ಇಟ್ಕೊಳ್ತೀನಿ. ಮತ್ತು ಇದು ಇಂಗು ನಾನು ಎಮ್ ಟಿ ಆರ್ದೆ ಗಟ್ಟಿ ಹಿಂಗೆ ಹಾಕಿದ್ದೆ ಬಿಡ್ಸೋಕ್ಕೆ, ಹಂಗಾಗಿ ಪುಡಿ ಹಿಂಗೇನು ಹಾಕ್ತಿಲ್ಲ. ಯಾಕಂದ್ರೆ ಫಸ್ಟ್ ತೋರಿಸಿದ್ದೆ ನಾನು, ಅದಕ್ಕೆ ಮತ್ತೆ ತೋರಿಸ್ದೆ. ಗಟ್ಟಿ ಹಿಂಗೆ ಹಾಕಿದ್ದೀನಿ ಕುಟ್ಬಿಟ್ಟು, ಸ್ವಲ್ಪ ಬಿಸಿ ಮಾಡಿ. ತುಂಬ ದಿನ ಸ್ಟಾಕ್ ಮಾಡ್ತಾರೆ ಅಂತಂದರೆ ಹೊರಗಡೆ ಇಟ್ಟರೆ ಚಿಟ್ಟೆ ಬರುತ್ತೆ ಅಂದರೆ ಫ್ರೀಜರಲ್ಲಿ ಕೆಳಗಡೆ ತರಕಾರಿ ಇಡ್ತೀವಲ್ಲ ಬಾಕ್ಸು, ಅದರಲ್ಲಿ 3-4 ಕವರ್ ಕಟ್ಟಿ ಇಟ್ಕೊಳ್ಳಿ, ಎಷ್ಟು ದಿನ ಆದ್ರೂ ಚಿಟ್ಟೆ ಬರೋದಿಲ್ಲ. ನಾನು ಕಾಳುಗಳು ಎಲ್ಲ ಹಾಗೆ ಮಾಡ್ತೀನಿ. ಫೈನಲಿ ನನ್ನ ಸಾಂಬಾರ್ ಪುಡಿ ರೆಡಿ ಇದೆ. ಊರ್ ಕಡೆ ಕರ್ಬೇವಿನ ಸೊಪ್ಪನ್ನೀಗ ಬೆರೆಸ್ತಾರೆ, ಬಟ್ ಇಲ್ಲೆಲ್ಲ ಸಿಕ್ಕಿಲ್ಲ, ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೆ ನಾನು ಹಾಕಿಲ್ಲ, ಬರೀ ಹಿಂಗು ಮಾತ್ರ ಹಾಕಿಟ್ಟಿದ್ದೇನೆ. 6 ಮಂತ್ ಆರಾಮ ಹೊರಗಡೆನೆ ಇಡ್ಬೋದು. ಇನ್ನೂ ಜಾಸ್ತಿ ಇಟ್ಟರೆ ಫ್ರಿಜ್ ಒಳಗಡೆ ಹೇಳಿದ್ನಲ್ಲ ನಾನು, ಕೆಳಗಡೆ ಬಾಕ್ಸಲ್ಲಿ ಇಟ್ಕೊಳ್ಳಿ, 2-3 ಕವರ್ ಹಾಕಿ, ಏನು ಚಿಟ್ಟೆ ಏನು ಬರೋದಿಲ್ಲ.
ಇದು ನಮ್ಮೂರ್ ಕಡೆ ಸಾಂಬಾರ್, ನಮ್ಮನೆ ಸಾಂಬಾರ್ ಪುಡಿ.